ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ಇದು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಡೌನ್ ಫಾಲ್ ಕಂಡು ಬಂತು. ಆ ಡೌನ್ ಫಾಲ್ ನ ಇಂದಿನ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 216 ಪಾಯಿಂಟ್ಸ್ ಅಥವಾ 0.95% ಡೌನ್ ಫಾಲ್ ಕಂಡು ಬಂದಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಸ್ವಲ್ಪ ರಿಕವರಿ ಆಗೋ ಲಕ್ಷಣವನ್ನ ತೋರಿಸ್ತು, ಬಟ್ ರಿಕವರ್ ಆಗಲಿಲ್ಲ, ಡೌನ್ ಆಯ್ತು ಪರ್ಫಾರ್ಮೆನ್ಸ್. ನಂತರ ಕೊನೆಯವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಕೊನೆಯಲ್ಲಿ ಒಂದು ಪುಷ್ ಬ್ಯಾಕ್ ಬಂತು, ಬಟ್ ಆ ಪುಷ್ ಬ್ಯಾಕ್ ಕೂಡ ಸಸ್ಟೈನ್ ಆಗಲಿಲ್ಲ, ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಓವರ್ ಆಲ್ 216 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಇವತ್ತಿನ ಗ್ಯಾಪ್ ಡೌನ್ ಓಪನಿಂಗ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಡೌನ್ ಪರ್ಫಾರ್ಮೆನ್ಸ್ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ಪ್ರೆಷರ್ ಕಂಡು ಬಂತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ಬೋದೇನೋ ಅಂತ. ಬಟ್ ಅದ ನಂತರ ಏನಾದ್ರೂ ರಿಕವರಿ ಬರುತ್ತಾ ಅನ್ನೋ ಅಂತ ಹೋಪ್ಸ್ ಇತ್ತು, ಬಟ್ ಆ ಹೋಪ್ಸ್ ಜಸ್ಟ್ ಹೋಪ್ಸ್ ಆಗಿ ಹಂಗೆ ಉಳ್ಕೊಂತು ಅಷ್ಟೇ. ಯಾವುದೇ ರಿಕವರಿ ಕಂಡು ಬರ್ಲಿಲ್ಲ, ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂತು, ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು 617 ಪಾಯಿಂಟ್ಸ್ ಅಥವಾ 0.83% ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲೂ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಕಂಟಿನ್ಯೂಸ್ ಡೌನ್ ಫಾಲ್. ಹಾಗೆ ನಾವು ಇಲ್ಲಿ ಈ ಎಡ್ಜ್ಗೆ ನೋಡಿದ್ರೆ 74,094 ಕಾಣುತ್ತೆ, ಆದ್ರೆ ಆಕ್ಚುಲಿ ಇರೋದು 885ಗೆ ಕ್ಲೋಸಿಂಗ್ ಕೊಟ್ಟಿರೋದು 73,885. ಇವನ್ ನಿಫ್ಟಿಯಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿಗೆ ಬಂದ್ರೆ 22,556 ಕಾಣುತ್ತೆ, ಇಲ್ಲಿ ಕ್ಲೋಸಿಂಗ್ ಇರೋದು 488. ಕೊನೆಯಲ್ಲೂ ಕೂಡ ಮತ್ತೆ ಕೆಳಗಡೆ ಹೋಯ್ತು, ಬಿಟ್ರೆ ಮೇಲೆ ಬರುವಂತ ಲಕ್ಷಣ ಕಾಣಲೇ ಇಲ್ಲ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಮೋರ್ ದನ್ 1% ಡೌನ್ ಫಾಲ್ ಕಂಡು ಬಂದಿದೆ. ನಂತರ ನಿಫ್ಟಿ 100 ಅಲ್ಲೂ ಕೂಡ ನಿಯರ್ಲಿ 1%, ನಿಫ್ಟಿ 200 ಅಲ್ಲಿ 1%, 500 ಅಲ್ಲಿ 1%, ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ 1.69%, ಮಿಡ್ ಕ್ಯಾಪ್ 100 ಅಲ್ಲೂ ಕೂಡ 1.34%, ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.62%, ಮಿಡ್ ಕ್ಯಾಪ್ 150 ನಲ್ಲಿ ಮೋರ್ ದನ್ 1%, ಸ್ಮಾಲ್ ಕ್ಯಾಪ್ 50 ನಲ್ಲಿ ಮೋರ್ ದನ್ 1% ಅಥವಾ 1.41%, ನಂತರ ಸ್ಮಾಲ್ ಕ್ಯಾಪ್ 250 ನಲ್ಲಿ ನಿಯರ್ಲಿ 1.5%, ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ 1.61%. ಅಂದ್ರೆ ಎಲ್ಲಾ ಕಡೆ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇವತ್ತು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲಾ ಕಡೆ ಕೂಡ ಡೌನ್ ಫಾಲ್ ಇದೆ. ಇವನ್ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ 1% ಲಾರ್ಜ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ 1% ಇಂದ 1.5% ವರೆಗೂ ಡೌನ್ ಫಾಲ್ ಕಂಡು ಬಂತು. ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ನಿಫ್ಟಿ ಆಟೋ ಮೋರ್ ದನ್ 1% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ. ಹಂಗ್ ನೋಡಿದ್ರೆ ಹೆವಿ ವೇಟ್ ಸೆಕ್ಟರ್ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ, ಬಟ್ ಸ್ವಲ್ಪ ಡ್ರಾಗ್ ಮಾಡಿರೋದು ಅಂತಂದ್ರೆ ಆಟೋ ಸೆಕ್ಟರ್ ಡ್ರಾಗ್ ಮಾಡಿದೆ. ನಂತರ FMCG ಹಾಗೆ ಐಟಿ ಸೆಕ್ಟರ್ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ ಗೆ ಕಾರಣಗಳಲ್ಲಿ ಇದು ಕೂಡ ಒಂದು. ಅದನ್ನ ಮುಂದೆ ನೋಡೋಣ. ನೋಡಬಹುದು, ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ರೆ ಅದು ನಿಫ್ಟಿ ಐಟಿಗೆ ಕೊಡಬೇಕು, 2.19% ಡೌನ್ ಫಾಲ್. ನಂತರ ಮೀಡಿಯಾ 0.48% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೆಟಲ್ ಕೂಡ ತುಂಬಾನೇ ಡೌನ್ ಫಾಲ್ ಕಂಡು ಬಂದಿದೆ, ನಿಯರ್ಲಿ 3%. ಬಟ್ ಮೆಟಲ್ ನ ವೈಟೇಜ್ ಇಂಡೆಕ್ಸ್ ಅಲ್ಲಿ ಕಡಿಮೆ. ಹಾಗಾಗಿ ನಾವು ಇಂಡೆಕ್ಸ್ ಗೆ ಯಾವ್ದು ವೈಟೇಜ್ ಜಾಸ್ತಿ ಇದೆ ಅನ್ನೋದನ್ನ ನೋಡೋದಾದ್ರೆ ನಿಫ್ಟಿ ಐಟಿ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಜಾಸ್ತಿ ಡೌನ್ ಫಾಲ್ ಬಂದಿರೋದು ಮಾರ್ಕೆಟ್ ನ ಅಥವಾ ಇಂಡೆಕ್ಸ್ ನ ಡೌನ್ ಫಾಲ್ ಗೂ ಕೂಡ ಕಾರಣ ಆಗುತ್ತೆ. ಹಾಗೆ ನಿಫ್ಟಿ ಫಾರ್ಮಾ 1.81% ಡೌನ್ ಇದೆ. PSU ಬ್ಯಾಂಕ್ ಗಳು ಕೂಡ ಡೌನ್ ಇದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ರಿಯಾಲಿಟಿ ಡೌನ್ ಇದೆ. ಹೆಲ್ತ್ ಕೇರ್ 1.85% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಡೌನ್ ಇದೆ 1.25%. ಸೊ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ, ಎಕ್ಸೆಪ್ಟ್ ನಿಫ್ಟಿ ಮೀಡಿಯಾ ಹಾಗೂ ನಿಫ್ಟಿ ಬ್ಯಾಂಕ್. ಹಾಗಾದ್ರೆ ಇವತ್ತಿನ ಈ ಡೌನ್ ಫಾಲ್ ಗೆ ಕಾರಣ ಏನಾದ್ರೂ ಇದೆಯಾ? ಸ್ಪೆಸಿಫಿಕ್ ಕಾರಣಗಳಿದೆಯಾ? ಸೊ ಕಾರಣಗಳಂತೂ ನಿಮ್ಗೆ ಗೊತ್ತಿದೆ ಈಗಾಗಲೇ ಕೆಲವು. ಅದರಲ್ಲಿ ಮೇಜರ್ ಆಗಿ ಎಲೆಕ್ಷನ್ಸ್ ಫೈನಲ್ ಸ್ಟೇಜ್ ಗೆ ಬಂದಷ್ಟು ಎದೆಯಲ್ಲಿ ಡವ ಜಾಸ್ತಿ ಆಗುತ್ತೆ ಪೊಲಿಟಿಷಿಯನ್ಸ್ ಗೆ, ಅಟ್ ದ ಸೇಮ್ ಟೈಮ್ ಇನ್ವೆಸ್ಟರ್ಸ್ ಗೂ ಕೂಡ. ನಮಗಂತೂ ಯಾವುದೇ ಭಯ ಇಲ್ಲ, ಎಲೆಕ್ಷನ್ ರಿಸಲ್ಟ್ ಏನಾದ್ರೂ ಬರ್ಲಿ, ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್. ಯಾಕಂದ್ರೆ ಮಾರ್ಕೆಟ್ ಇಂತ 100 ಎಲೆಕ್ಷನ್ ಗಳನ್ನ ನೋಡಿದೆ, ಸ್ಟಿಲ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ. ನಮ್ಮ ಕೆಲಸ ಇಷ್ಟೇ, ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋದು, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು. ಎಲೆಕ್ಷನ್ ಆದ್ರೂ ಬರ್ಲಿ, ಯುದ್ಧನಾದ್ರೂ ಬರ್ಲಿ, ಕೊರೋನಾ ವೈರಸ್ ತಂತ್ರದ ವೈರಸ್ ಆದ್ರೂ ಬರ್ಲಿ, ಏನೇ ಬಂದ್ರು ನಮ್ಮ ಫಾರ್ಮುಲಾ ಒಂದೇ, ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡೋದು. ಅಷ್ಟನ್ನ ನಾವು ಮಾಡ್ತೀವಿ. ಇಲ್ಲಿ ಈ ಪಕ್ಷ ಆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರುತ್ತವೆ, ಕೆಲವೊಂದ್ಸಲ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಇವೆಲ್ಲನೂ ಕೂಡ ಫ್ಲಾಟನ್ ಆಗುತ್ತೆ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನಮ್ಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಇವತ್ತಿನ ಕರೆಕ್ಷನ್ಸ್ ಗೆ ಖಂಡಿತ ಕಾರಣ ಎಲೆಕ್ಷನ್ ಜಿಟ್ಟರ್ಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಪಕ್ಷ ಬರ್ಬೋದು, ಈ ಪಕ್ಷ ಬರ್ಬೋದು ಅಂತ. ಆ ಪಕ್ಷ ಬರ್ಬೋದು, ಬಂದ್ರೆ ಯಾವ ಸ್ಟಾಕ್ ಗಳು ಮೇಲೆ ಹೋಗ್ಬೋದು, ಯಾವ ಸ್ಟಾಕ್ ಗಳು ಕೆಳಗಡೆ ಹೋಗ್ಬೋದು, ಈ ರೀತಿ ಲೆಕ್ಕಾಚಾರಗಳು, ಎಕ್ಸ್ಪೆಕ್ಟೇಷನ್ ಗಳು ಸಾಕಷ್ಟು ಇರುತ್ತೆ. ಅದಕ್ಕೆ ತಕ್ಕಂತೆ ಎಸ್ಪೆಷಲಿ ಟ್ರೇಡರ್ಸ್ ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಶಾರ್ಟ್ ಟರ್ಮರ್ಸ್ ಕೂಡ. ಹಾಗಾಗಿ ಏರುಪೇರುಗಳು ಇದ್ದಿದ್ದೆ ನಾನು ಈಗಾಗಲೇ ಸೋಮವಾರದ ವಿಡಿಯೋದಲ್ಲೂ ಕೂಡ ಹೇಳಿದೆ, ಈವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದೆ.
ಸೊ ಇನ್ನೂ ವಾಲಟಿಲಿಟಿ ಜಾಸ್ತಿ ಇರುವಂತ ಸಾಧ್ಯತೆ ಇದೆ ಇವತ್ತು ನಾಳೆ. ಸೊ ಕಾಶಿಯಸ್ ಆಗಿರಿ ಅಂತ. ಸೊ ನಾವಂತೂ ಯಾವುದನ್ನು ಬೈಯಿಂಗು ಕೂಡ ಮಾಡ್ತಿಲ್ಲ, ಸೆಲ್ಲಿಂಗು ಕೂಡ ಮಾಡ್ತಿಲ್ಲ. ಸೊ ನೀವು ಮಾಡ್ತಿದ್ದೀರೇನೋ ಗೊತ್ತಿಲ್ಲ, ನಾನಂತೂ ಜಸ್ಟ್ ವಾಚ್ ಮಾಡ್ತಿದ್ದೀನಿ ಅಷ್ಟೇ. ಇದು ಒಂದನೇ ಕಾರಣ ಆದ್ರೆ ಎಲೆಕ್ಷನ್ ಜಿಟ್ಟರ್ಸ್. ಎರಡನೇ ಕಾರಣ F&O. ಸೊ ನಾನು ಅಗೇನ್ ಮಾರ್ನಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ, ಯೂಶಲಿ ಇಂತ ಅನ್ಸರ್ಟೈನ್ ಕಂಡೀಷನ್ ಗಳಲ್ಲಿ ಯಾವ ಟ್ರೇಡರ್ಸ್ ತಮ್ಮ ಪೊಸಿಷನ್ ಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯೂಶಲಿ ಸ್ಕ್ವೇರ್ ಆಫ್ ಮಾಡ್ತಾರೆ. ಇವತ್ತು ಗುರುವಾರ, ಅದರಲ್ಲೂ ವಿಶೇಷವಾಗಿ ತಿಂಗಳ ಕೊನೆ ಗುರುವಾರ. ಸೊ ತಿಂಗಳ ಕೊನೆ ಗುರುವಾರ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಯೂಶಲಿ ಕೊನೆ ಗುರುವಾರ ಮಾರ್ಕೆಟ್ ವೋಲಟೈಲ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಒಳ್ಳೆ ವೋಲಟಿಲಿಟಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಕೆಲವರು ಕಂಟಿನ್ಯೂ ಮಾಡೋರು ಏನಿರ್ತಾರೆ ಅಂತವರು ಎಡ್ಜಿಂಗ್ ಕೂಡ ಮಾಡ್ತಾರೆ. F&Oದಲ್ಲಿ ಎಡ್ಜಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಿದೆ, ಲಾಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಜೊತೆಗೆ ನಾಳೆ ಕೂಡ ಮೇ ಬಿ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು, ಅಥವಾ ರಿವರ್ಸಲ್ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ನಾಳೆ ಕೂಡ. ಸೊ ನಂತರ ಮೂರನೇ ಕಾರಣಕ್ಕೆ ನಾವು ಬರೋದಾದ್ರೆ ಫೆಡರಲ್ ರಿಸರ್ವ್ ಮೆಂಬರ್ ಇಂದ ಬಂದಿರೋಂತ ಒಂದು ಕಾಶಿಯಸ್ ನೋಟ್. ಏನಪ್ಪಾ ಅದು ಕಾಶಿಯಸ್ ನೋಟ್ ಅನ್ನೋದಾದ್ರೆ, ಫೆಡರಲ್ ರಿಸರ್ವ್ ನ ಒಬ್ಬರು ಮೆಂಬರ್ ಒಂದು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದಾರೆ. ಅವರ ಕೆಲವೊಂದು ಒಪಿನಿಯನ್ಸ್ ಅಥವಾ ಮಾತುಗಳು ಮಾರ್ಕೆಟ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ IT ಸೆಕ್ಟರ್ ಮೇಲೆ. ಯಾಕೆ ಅಂತಂದ್ರೆ ಅವರು ಇನ್ ಕೇಸ್ ಇನ್ಫ್ಲೇಷನ್ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಮೇ ಬಿ ಮುಂದಿನ ದಿನಗಳಲ್ಲಿ ನಾವು ರೇಟ್ ಹೈಕ್ ಅನ್ನು ಕೂಡ ನೋಡಬಹುದೇನೋ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದು ಸ್ವಲ್ಪ ಪಾನಿಕ್ ಸಿಚುಯೇಷನ್ ಅನ್ನ ತಂದಿದೆ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಕೆಲವು ಸೆಕ್ಟರ್ ಮೇಲೆ. ನಿಮ್ಗೆ ಗೊತ್ತಿದೆ, ನಮ್ಮ ಮೈಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಂತೂ ತುಂಬಾ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ. ಎಸ್ಪೆಷಲಿ ಇರುವಂತ ಒಂದೇ ಒಂದು ಹರ್ಡಲ್ ಅಂತಂದ್ರೆ ಎಲೆಕ್ಷನ್. ಅದನ್ನ ಬಿಟ್ರೆ ಎಕನಾಮಿಕ್ ಕಂಡೀಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಮ್ಯಾಕ್ರೋ ಕಂಡೀಷನ್ಸ್ ತುಂಬಾನೇ ಡಿಟಿರಿಯೇಟ್ ಆಗಿದೆ, ಎಸ್ಪೆಷಲಿ ಇನ್ಫ್ಲೇಷನ್ ನ ಕಾರಣಕ್ಕೆ. ಅಮೆರಿಕದಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಇಲ್ಲ, ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ತಿಲ್ಲ. ಹಾಗಾಗಿ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಕಟ್ ಮಾಡದೆ ಕಾಯ್ತಾ ಕೂತಿದ್ದಾವೆ ಫೆಡರಲ್ ರಿಸರ್ವ್ ಯಾವಾಗ ಮಾಡುತ್ತೆ ಅಂತ. ಮಾರ್ಕೆಟ್ ಕೂಡ ಬಕಪಕ್ಷಿ ತರ ಕಾಯ್ತಾ ಇದೆ, ರೇಟ್ ಕಟ್ ಬೇಗ ಆಗ್ಲಿ ಅಂತ. ಈಗ ಅದು ಇನ್ನೂ ಮುಂದಕ್ಕೆ ಹೋಗಿದೆ, ಈಗಾಗಲೇ ಗೊತ್ತಿದೆ ನಮ್ಗೆ. ಆದ್ರೆ ರೇಟ್ ಕಟ್ ಬದಲಿಗೆ ರೇಟ್ ಹೈಕ್ ಬಗ್ಗೆ ಮಾತುಗಳು ಕೇಳಿ ಬರ್ತಿದೆ ಅಂತಂದ್ರೆ ಅಬ್ವಿಯಸ್ಲಿ ಅಲ್ಲಿ ಒಂದು ದೊಡ್ಡ ಡಿಸಪಾಯಿಂಟ್ಮೆಂಟ್ ಕಂಡು ಬರುತ್ತೆ. ಅದೇ ಡಿಸಪಾಯಿಂಟ್ಮೆಂಟ್ ಇವತ್ತು ನಮ್ಮ IT ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಹಾಗೇನೆ ಮೋರ್ ದನ್ 2% ಡೌನ್ ಫಾಲ್ ಕೂಡ IT ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ. ಅವರು ಒಂದು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಹೇಳಿರುವಂತ ಮಾತುಗಳು ಅಷ್ಟೇ. ರೇಟ್ ಹೈಕ್ ಬಗ್ಗೆ ಡಿಸಿಷನ್ ತಗೊಳ್ಳೋದು, ಕಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದು ಓವರ್ ಆಲ್ ಫೆಡರಲ್ ರಿಸರ್ವ್ ನ ಅಥವಾ FOMC ಕಮಿಟಿ ಮೆಂಬರ್ಸ್ ವೋಟಿಂಗ್ ಮೇಲೆ ಡಿಸಿಷನ್ ತಗೊಳುತ್ತೆ. ಅದನ್ನ ಹೇಳೋದು ಬಂದು ಜೆರೋಮ್ ಪವೆಲ್ ಅವರು. ಬಟ್ ಇವರು ಕೂಡ ಒಬ್ಬ ಮೆಂಬರ್, ಅಂದ್ರೆ ನಿನ್ನೆ ಮಾತಾಡಿರೋರು. ಸೊ ಅವೆಲ್ಲನೂ ಕೂಡ ಕಲೆಕ್ಟಿವ್ ಕಾರಣಗಳು ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಎಲೆಕ್ಷನ್ ಜಿಟ್ಟರ್ಸ್ ಒಂದು, F&O ಎಕ್ಸ್ಪೈರಿ ಡೇ ಇದೊಂದು, ನಂತರ ಫೆಡರಲ್ ರಿಸರ್ವ್ ಮೆಂಬರ್ ಇಂದ ಬಂದಿರುವಂತ ಕಾಶಿಯಸ್ ಮಾತುಗಳು. ಇವೆಲ್ಲನೂ ಕೂಡ ಕಲೆಕ್ಟಿವ್ ಆಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮಾರ್ಕೆಟ್ ಮೇಲೆ ಉಂಟು ಮಾಡಿದವೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ. ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರೋದು ಅಂತಂದ್ರೆ ನೋಡಬಹುದು ನೀವು ಏಷ್ಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ರೆಡ್ ಅಲ್ಲೇ ಕಾಣ್ತಾ ಇದಾವೆ. ಮ್ಯಾಕ್ಸಿಮಮ್ ಬೆರಳೆನಕ್ಕೆ ಎಷ್ಟು ಮಾತ್ರ ಗ್ರೀನ್ ಅಲ್ಲಿ ಕಾಣ್ತಿದಾವೆ. ಸೊ ಏಷ್ಯನ್ ಮಾರ್ಕೆಟ್ಸ್ ಕೂಡ ನಮ್ಮ ಮಾರ್ಕೆಟ್ ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದಾವೆ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಇದನ್ನ ನಾನು ಕವರ್ ಮಾಡಿದ್ದೆ. ಏಷ್ಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ರೆಡ್ ಅಲ್ಲಿ ಟ್ರೇಡ್ ಆಗ್ತಿದಾವೆ, ಸ್ವಲ್ಪ ಪ್ರೆಷರ್ ಇದೆ ಅಂತ. ಸೊ ಅದೇ ರೀತಿಯ ಪ್ರೆಷರ್ ಕಂಟಿನ್ಯೂ ಆಯ್ತು ಕೊನೆವರೆಗೂ ಕೂಡ. ಸೊ ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮೇಜರ್ ಆಗಿ ಈ ಮೂರು ಕಾರಣಗಳು ಇವತ್ತು ಮೇಜರ್ ರೋಲ್ ಅನ್ನ ಅಥವಾ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಾವೆ ಮಾರ್ಕೆಟ್ ಡೌನ್ ಫಾಲ್ಗೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಹೋಪ್ ಇಟ್ಕೊಳ್ಳೋಣ ನಾಳೆ ಅಟ್ಲೀಸ್ಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿ ಅಂತ. ಜಸ್ಟ್ ಹೋಪ್ಸ್ ಅಷ್ಟೇ, ರಿಯಾಲಿಟಿ ನಾಳೆ ಗೊತ್ತಾಗುತ್ತೆ. ಜೊತೆಗೆ ನಾಳೆ ಮಾರ್ಕೆಟ್ ಸೆಷನ್ ಕಂಪ್ಲೀಟ್ ಆದ್ರೆ ಇನ್ನ ಮತ್ತೆ ಸೋಮವಾರ ಇರುತ್ತೆ, ಶನಿವಾರ ಎಕ್ಸಿಟ್ ಪೋಲ್ ಬಂದಿರುತ್ತೆ, ಅದಕ್ಕೆ ಕೂಡ ರಿಯಾಕ್ಷನ್ ಇರುತ್ತೆ. ನೋಡೋಣ ಯಾವ ರೀತಿ ಬರುತ್ತೆ ಎಕ್ಸಿಟ್ ಪೋಲ್ಗಳು, ನಂತರ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ಮಂಗಳವಾರ ನೋಡೋಣ ಆಸ್ ಯೂಶುವಲ್. ಸರಿ ಗೆಳೆಯರಿ, ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.